ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡು, ನೀನು ನನ್ನ ಮಗ, ಧೈರ್ಯವಂತನಾಗಿರಬೇಕು. ಎಲ್ಲರೂ ಸಹಜವಾಗಿ ಹೇಗಿರ್ತಾರೋ ಹಾಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ಎಲ್ರಿಗೂ ಹೆದರ್ಕೊಂಡು ಎಲ್ರಿಗೂ ಸಮರ್ಥನೆ ಕೊಡ್ಕೊಂಡು ಬರ್ತಾ ಇದೀಯ. ನೀನು ನನ್ನ ಮಗನೇ ಅಲ್ಲ ಅಲ್ಲ. ಆದ್ರೆ ನಾನು ಇರೋದೇ ಹೀಗಲ್ವಪ್ಪ. 10 ವರ್ಷದ ಮಗು 20 ವರ್ಷ ಆದ ಮೇಲೂ ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಅದು ಅಸಹಜ ಆಗಲ್ವಾ? ಬೆಳೀತಾ ಬೆಳೀತಾ ಪ್ರಪಂಚನ ಅರ್ಥ ಮಾಡಿಕೊಂಡು ನಡಿಬೇಕು. ನಿನಗೆ ಸಾಧ್ಯ ಆದರೆ ಅದನ್ನು ತಿದ್ದುಕೋ. ನನಗೆ ನೀವೇನು ಹೇಳ್ತಾ ಇದೀರೋ ಅರ್ಥ ಆಗ್ತಾ ಇಲ್ಲಪ್ಪ. ಅರ್ಥ ಮಾಡ್ಕೋಬೇಕು, ಅದೇ ಜೀವನ. ಪ್ರತಿ ಸಲನೂ ಯಾರೋ ಒಬ್ರು ಬಂದು ಕಾಪಾಡ್ತಾರೆ ಅನ್ನೋ ನಿರೀಕ್ಷೆನ ಇಟ್ಕೋಬೇಡ. ನಿನ್ನ ಸುತ್ತ 1000 ಪ್ರಶ್ನೆಗಳ ಬಲೆ ಇದೆ, ಅದನ್ನ ಬಿಡಿಸ್ಕೋ. ನೀನು ತಪ್ಪು ಮಾಡಿದೆಯೋ ಇಲ್ವೋ ನನಗೆ ಬೇಕಾಗಿಲ್ಲ, ಆದರೆ ನೀನೇ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ಕೋ. ನೀನು ಹೊರಡಬಹುದು. ಅಮುಲ್ ಬೇಬಿ, ನೀನು ಇನ್ನೂ ಹಾಗೆ ಇದೆಯಾ? ನಿನ್ಗಿನ್ನೂ ಬೇಜಾರು ಹೋಗಿಲ್ವಾ? ಊರೆಲ್ಲ ಬಂದು ನಿನ್ನ ಸಮಾಧಾನ ಮಾಡಬೇಕಾ? ಹಾಗಲ್ಲ ಸತ್ಯ, ನಿನಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಾ ಇಲ್ಲ. ನಿನಗೂ ಹಾಗೆ ತಾನೆ? ಹಾಂ, ಏನಿಲ್ಲ, ಆಗಿದ್ದನ್ನು ಮರೆತು ಮುಂದಕ್ಕೆ ಹೋಗ್ತಾ ಇರಬೇಕು. ಅಷ್ಟಕ್ಕೂ ನಿನ್ನ ನಂಬೇಕಾದವಳು, ಒಪ್ಪಬೇಕಾದವಳು ಯಾರು ಹೇಳು? ನಾನು ತಾನೆ. ನಿನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದ ಹೆಂಡತಿ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ನಿಂದೇನಯ್ಯ ರೋದ್ನೆ? ಸತ್ಯ, ಸುಮ್ಮನೆ ನನಗೆ ಬೈಬೇಡ. ರೋದ್ನೆ ಅಂದ್ರೆ ಬೈದಂಗ ಅಲ್ವಾ? ಮತ್ತೆ ನಾನು ಮೊದಲೇ ಬೇಜಾರಲ್ಲಿದ್ದೀನಿ. ಆಯ್ತು, ಬೇಜಾರು ಮಾಡ್ಕೋಬೇಡ, ಸರಿನಾ? ಧೈರ್ಯವಾಗಿರು. ಸತ್ಯ, ನೀ ನನಗೆ ಸಪೋರ್ಟ್ ಮಾಡಿ ಒಪ್ಕೊಂಡಿದ್ದಕ್ಕೆ ಇಷ್ಟಾದರೂ ಧೈರ್ಯವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಕುಸ್ತೋಗ್ತಾ ಇದ್ದೆ.
ಕಾರ್ತಿಕ್ ಮೇಲೆ ಅನುಮಾನ ಪಡೋದೇ ಆದ್ರೆ ಆಗಿರೋ ಘಟನೆ ಪರಿಣಾಮ ಬೀಳೋದೇ ಆದ್ರೆ ಅದು ನನ್ನ ಮೇಲೆ ಬೀರ್ಬೇಕು. ನನ್ನ ಗಂಡನ ಕ್ಯಾರೆಕ್ಟರ್ಗೆ ಅವಳೋ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಆದ್ರೆ ಪ್ರಪಂಚಕ್ಕೆ ಬೇಕಲ್ಲ. ಪ್ರಪಂಚ 1000 ಮಾತಾಡ್ಲಿ, ನಾನು ನನ್ನ ಗಂಡನ ಪರ. ಏನಿದು ಹೊಸದಾಗಿ ಹಾಲು ತಂದಿದ್ದೀಯಾ? ನಾನು ಹಾಲು ಕುಡಿಯಲ್ಲ ಅಂತ ಗೊತ್ತು ತಾನೆ? ನಿಂಗಲ್ಲಮ್ಮ, ನೀನು ಮುದ್ದಿನ ಸೊಸೆ ಸತ್ಯಂಗೆ ನೀನೇ ನಿನ್ನ ಕೈಯಾರೆ ಕೊಡಲಿ ಅಂತ ತಂದೆ. ಕೀರ್ತನ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇನ್ನೇನಮ್ಮ, ಮನೆಯಲ್ಲಿ ಹಾವು ಸಾಕಿದ್ಮೇಲೆ ಅದಕ್ಕೆ ಹಾಲು ಎರಿಲೇಬೇಕಲ್ವಾ? ಜೊತೆಗೆ ನಿಂಗೆ ಬೇರೆ ಅವಳ ಮೇಲೆ ಈ ನಡುವೆ ಹೆವಿ ಲವ್ ಅಲ್ವಾ? ಅದಕ್ಕೋಸ್ಕರನೇ ಹಾಲು ತಂದಿದ್ದು. ತಗೋ. ಏನೇನೋ ಮಾತಾಡಬೇಡ ಕೀರ್ತನ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಈ ಮನೆಯಿಂದ ಹೋಗ್ಬೇಕಾಗಿರೋರ್ನ ಇಲ್ಲೇ ಇಟ್ಕೊಂಡು ಸಾಕ್ತಾ ಇದ್ದೀರಾ. ನನ್ನನ್ನ ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್ ಅಮ್ಮ, ಗ್ರೇಟ್. ಏನೇ ನಿನ್ನ ಸಮಸ್ಯೆ? ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ. ಮತ್ತಿನ್ನೇನಮ್ಮ, ನಾನು ಡೇ 1 ಹೇಳ್ತಾ ಇದ್ದೀನಿ, ಆ ಸತ್ಯನ ಈ ಮನೆಯಿಂದ ಹೊರಗೆ ಹಾಕಿ ಅವಳು ಈ ಮನೆಗೆ ಸರಿ ಹೊಂದೋದಿಲ್ಲ ಅಂತ. ಯಾರಾದರೂ ನನ್ನ ಮಾತು ಕೇಳ್ತಿದ್ದೀರಾ? ಮೊದಲು ದಸರಾ ದಿನ ಗೊಂಬೆಗಳ ಕತೆ ಹೇಳಿ ನಿನ್ನನ್ನು ಇಂಪ್ರೆಸ್ ಮಾಡಿದ್ಲು. ಆಮೇಲೆ ದೀಪಾವಳಿ ದಿನ ಪಟಾಕಿಯಿಂದ ನಿನ್ನನ್ನು ಸೇವ್ ಮಾಡಿ ಇಂಪ್ರೆಸ್ ಮಾಡಿದ್ಲು. ಬಟ್ ರಿಯಾಲಿಟಿ ಏನು ಅನ್ನೋದು ನಿನಗೆ ಅರ್ಥನಾದರೂ ಆಗ್ತಿದ್ಯಾಮ್ಮ? ಏನು ರಿಯಾಲಿಟಿ? ಈ ಮನೆಯಲ್ಲಿ ಏನೇ ಆದರೂ ಅದಕ್ಕೆ ಕಾರಣ ಆ ಸತ್ಯ. ಕಾರ್ತಿಕಕ್ಕೆ ಬೇಕಾಗಿರೋ ಥರ ಆ ಸತ್ಯ ನಡ್ಕೊಂಡಿದ್ದಿದ್ರೆ ಅವನ್ಯಾಕಮ್ಮ ಬೇರೆ ಹುಡುಗಿನ ಹುಡ್ಕೊಂಡು ಹೋಗ್ತಿದ್ದ? ಅವನು ಹುಡ್ಕೊಂಡು ಹೋಗಿದ್ದಕ್ಕೆ ಅಲ್ವಾ ಎಲ್ರ ಮುಂದೆ ನಮ್ಮ ಮರ್ಯಾದೆ ಹೋಗಿದ್ದು. ಕೀರ್ತನ, ಅವ್ನು ನಿಮ್ಮ ತಮ್ಮ ಕಣೆ. ಅವನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡಬೇಡ. ಅವನು ನನ್ನ ತಮ್ಮ ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಿರೋದು. ನನ್ನ ತಮ್ಮ ಆಗಿ ಇಂಥ ಚೀಪ್ ವಿಷಯದಲ್ಲಿ ಸಿಕ್ಕಾಕೊಂಡ್ರೆ ನನಗೆ ಬೇಜಾರಾಗಲ್ವಾ ಹೇಳು? ನೋಡಮ್ಮ, ಸತ್ಯ ಅವಳು ಬದಲಾಗೋದಿಲ್ಲ. ಅದಕ್ಕೆ ಕಾರ್ತಿಕ್ಕು ಮದುವೆ ಆಗಿ ಇಷ್ಟು ದಿನ ಆದರೂ ಅವಳಿಂದ ದೂರನೇ ಇರೋದು. ಯಾವ ಗಂಡಂಗೂ ತನ್ನ ಹೆಂಡತಿ ರೌಡಿ ಎಲಿಮೆಂಟ್ ಅನ್ನೋದನ್ನು ಸಹಿಸಕ್ಕೆ ಆಗೋದಿಲ್ಲ ಅಮ್ಮ, ಅರ್ಥ ಮಾಡ್ಕೋ. ಈಗ ನಾನು ಏನು ಮಾಡೋದ್ಯಾ? ಮೊದಲು ಆ 6 ತಿಂಗಳು ಅಗ್ರಿಮೆಂಟ್ನ ಅರ್ಧ ಹಾಕಿ ಅವಳನ್ನ ತಕ್ಷಣ ಈ ಮನೆಯಿಂದ ಹೊರಗೆ ಕಳಿಸು. ಈಗಾಗಲೇ ಅವಳಿಂದ ಅವಾಂತರ ಆಗಿರೋದು ಸಾಕು. ಮತ್ತೊಂದು ಗಂಡಾಂತರ ಅವಳಿಂದ ಈ ಮನೆಗಾಗ್ಲಿ ಕಾರ್ತಿಕ್ಗಾಗ್ಲಿ ಆಗೋದು ಬೇಡ ಅಮ್ಮ. ಒಂದು ಖಾಲಿ ಹಲ್ಗೆ ಮೇಲೆ ಮೊಳೆ ಹೊಡೆದು ಆಮೇಲೆ ಮೊಳೆ ತೆಗೆದ್ರೆ ಮೊಳೆ ಇರಲ್ಲ, ಆದರೆ ಕಲೆ ಇರುತ್ತಲ್ವ. ಯಾಕೆ ಹಾಗಂತ ಇದೆಯಾ? ನನ್ನ ಲೈಫು ಆ ಖಾಲಿ ಹಲ್ಗೆ ಥರ ತುಂಬ ಕ್ಲೀನಾಗಿತ್ತು. ಆದರೆ ಈ ಘಟನೆ ನನ್ನ ಲೈಫಲ್ಲಿ ಮೊಳೆ ಹೊಡೆದಾಗ ಆಗೋಗಿದೆ. ನನ್ನ ಮೇಲಿರೋ ಆಪಾದನೆ ಏನೋ ನಿವಾರಣೆ ಆಯಿತು, ಆದರೆ ಈ ಗಾಯ ಯಾವತ್ತೂ ಮಾಸಲ್ಲ ಅಲ್ವಾ? ಈಗಲೇ ನಿಂತ ಕಾಲಲ್ಲೇ ಎಲ್ಲ ಸರಿ ಹೋಗಬೇಕು ಅಂದರೆ ಹೇಗೆ ಅಮೂಲ್ ಬೇಬಿ? ತಾಳ್ಮೆ ಇರಬೇಕು, ಕಾಯಬೇಕು. ಕಾಲಕ್ಕೆ ಎಂಥ ಗಾಯನಾದರೂ ವಾಸಿ ಮಾಡುವಂಥ ಶಕ್ತಿ ಇದೆ. ನನ್ನ ಮೇಲೆ ಇಂಥ ಆಪಾದನೆ ಬರುತ್ತೆ ಅಂತ ದೇವರಾಣೆಗಳು ನಾನು ಅನ್ಕೊಂಡಿರಲಿಲ್ಲ. ಎಲ್ಲರೂ ಎಷ್ಟು ಕೆಟ್ಟದಾಗಿ ಮಾತಾಡ್ಬಿಟ್ರು ನೋಡು. ಮನೆಯವರೇ ನನ್ನ ಅನುಮಾನದಲ್ಲಿ ನೋಡೋ ಹಾಗಾಗೋಯ್ತು. ಈ ನೋವನ್ನ ನಾನು ಹೇಗೆ ತಡ್ಕೊಳ್ಳಿ?
ಎಲ್ಲ ಒಂದೊಂದು ಸಂದರ್ಭ ಅಮೂಲ್ ಬೇಬಿ, ಆದರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ನೀನು ಇಷ್ಟೊಂದು ಕುಗ್ಗೋಗ್ಬೇಡ, ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ? ಏನು ಸರಿ ಹೋಗಲ್ಲ. ಇದನ್ನೆಲ್ಲ ಫೇಸ್ ಮಾಡ್ತಾ ಇರೋದು ನಾನಲ್ವಾ? ನೀನು ಹೇಳ್ದಷ್ಟು ಸುಲಭವಾಗಿ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಆಗಲ್ಲ ಸತ್ಯ. ನನ್ನ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ. ನಾನು ಹೇಗೆ ಆರಾಮಾಗಿರ್ಲಿ? ನಾವಿರೋದು ಸಿವಿಲೈಸ್ ಸೊಸೈಟಿಲಿ. ಸಮಾಜ ಏನು ಅನ್ಕೊಳ್ಳುತ್ತೆ ಅನ್ನೋದು ಮ್ಯಾಟರ್ ಆಗುತ್ತಲ್ವ ಸತ್ಯ? ದಿವ್ಯ ಅನ್ನೋದ್ಲು ಇಷ್ಟೊತ್ತಾದರೂ ಬರಲಿಲ್ಲ. ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಂದು ಬಂದು ಬಾಲ, ಸಾಕು, ನಿಂಗೆ ಜೀವನ ಬೇಡ, ಮುಗಿಸ್ಬಿಡು, ನಿನ್ನ ಜೀವನ ಮುಗಿಸ್ಬಿಡು. ಏನ್ ಮಾಡ್ತಿದ್ಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ವಿಷ ಕುಡ್ದು ಸತ್ ಹೋಗ್ಬಿಡ್ತೀನಿ. ನಾನು ಸಾಯ್ಬೇಕು. ಸಾಯ್ಬೇಕಾ? ಏನಕ್ಕೆ ಸಾಯ್ಬೇಕು? ಏನಾಗಿದೆ ನಿನ್ಗೆ? ನೀನು ದಿವ್ಯಾ, ನೀನು ನಿನ್ನ ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಅನಿಸ್ತಿದೆ ನನಗೆ. ನೀನು ನನ್ನ ಬಿಟ್ಟು ಬೇರೆ ಯಾರನ್ನೇ ಕಟ್ಕೊಂಡಿದ್ರು, ಕಾರ್ತಿಕ್ನೇ ಕಟ್ಕೊಂಡಿದ್ರು, ನೀನು ಆರಾಮಾಗಿರ್ತಿದ್ದೆ ಅಂತ ಅನ್ಸುತ್ತೆ ನನಗೆ. ಈ ಬಾಲ ನಿನ್ನ ಸರಿಯಾಗಿ ಸಾಗ್ತಾ ಇಲ್ಲ. ರಾಜ್ಕುಮಾರಿ ಆಗ್ಬೇಕಿದ್ದವಳನ್ನ ಹಳ್ಳಿಲಿ ಸೊಳ್ಳೆ ಸಾಮ್ರಾಜ್ಯದಲ್ಲಿ ನರಳಿಸ್ತಿದ್ದೀನಿ. ನಿನ್ನ ಯೋಗ್ಯತೆಗಲ್ಲ ದಿವ್ಯಾ ಇದು. ಪಾಪಿ ನಾನು. ನನ್ನಿಂದಾಗಿ ಎಲ್ಲಾನು ಹಾಳಾಗೋಯ್ತು. ಬಣ್ಣ ಬಣ್ಣದ ಪ್ರಪಂಚ ತೋರಿಸಿ ಇಲ್ಲಿ ಕರ್ಕೊಂಡು ಬಂದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಜೀವನ ಮಾಡಿಸ್ತಾ ಇದ್ದೀನಿ. ಬರ ಪ್ಲೀಸ್, ಅಳ್ಬೇಡ. ದಿವ್ಯಾ, ಈ ಕೈಗಳು ನೋಡಿದ್ಯಾ ದಿವ್ಯಾ, ಎಷ್ಟು ಕೋಮಲವಾಗಿತ್ತು. ಆದರೆ ಈಗ ಮರದ ಕೊರಡಿನ ಥರ ಆಗ್ಬಿಟ್ಟಿದೆ, ಅಷ್ಟು ರಫ್ಫು. ಇದು ಯಾರಿಂದ ಆಗಿದ್ದು ಹೇಳು ದಿವ್ಯಾ? ನನ್ನಿಂದ. ನಾನು ನಿನ್ನಿಂದ ಮದುವೆ ಆಗಿದ್ರಿಂದ. ಬ್ಯೂಟಿ ಪಾರ್ಲರ್ಗೆ ಹೋಗೋದು ಈ ಮುಖಗಳಲ್ಲಿ ಕಳೆನೇ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ ಹೇಳು? ನಾನು. ನನ್ನಿಂದ. ನೀನು ಬೆಂಗಳೂರಲ್ಲಿದ್ದಾಗ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಮೆರೀತಿದ್ದು. ಆದರೆ ಇಲ್ಲಿ 150 ರೂಪಾಯಿ ಸೀರೆ. ಹೇಗೆಲ್ಲ ಇರಬೇಕಾದವಳು ನೀನು. ನಾನು ನೋಡು ಹೇಗೆ ಬಾಳಿಸ್ತಾ ಇದ್ದೀನಿ. ಹೇಗಿರುವಾಗ ನಾನು ನಿನ್ನ ಪಾಪಿ ಗಂಡ ಬದುಕಬೇಕಾ ದಿವ್ಯಾ? ನನಗೆ ಗಿಲ್ಟ್ ಕಾಡ್ತಿದೆ ನೋಡು. ಯಾರಿಗೂ ಯಾರ ಜೀವನನೂ ಹಾಳು ಮಾಡೋ ಅಧಿಕಾರ ಇಲ್ಲ. ಅಂಥದ್ರಲ್ಲಿ ನಾನು ನಿನ್ನ ಲೈಫ್ನೇ ಸರ್ವನಾಶ ಮಾಡಿಬಿಟ್ನಲ್ಲ ದಿವ್ಯಾ. ನಾನು ಪ್ರೀತಿಸಿದವಳು ಬಾಳು ನನ್ನಿಂದನೇ ಹಾಳಾಗ್ತಿದೆ ಅಂದರೆ ನಾನು ನೋಡ್ಕೊಂಡು ಹೇಗೆ ಸುಮ್ಮನಿರಲಿ? ನಾನೊಂದು ಸಂತ ಹೇಳ್ಕೊಂಡ್ರೆ ನಿನಗೆ ನಗು ಬರ್ತಿದ್ಯಾ? ಇನ್ನೇನು ಅಳ್ಬೇಕಿತ್ತ? ಸಮಾಜದ ಮಾತಿಗೆ ಒದ್ದಾಡೋದ್ರ ಬಗ್ಗೆ ನೀನ್ ನನಗೆ ಹೇಳ್ತಿದ್ಯಾ?
ಬಿಟ್ಟಾಕು ಅಮಲ್ ಬೇಬಿ. ಇವತ್ತು ಮಾತಾಡ್ತಾರೆ, ನಾಳೆ ಸುಮ್ಮನಾಗ್ತಾರೆ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಮಾಡೋದಕ್ಕಾಗಲ್ಲ. ನಿನ್ನೆ ಸ್ಕೂಲಾಗಿ ನನ್ಗೆ ಇರಕ್ಕೆ ಬರಲ್ಲ ಸತ್ಯ. ಅಷ್ಟೊಂದು ಪ್ರಾಕ್ಟಿಕಲ್ ಅಲ್ಲ ನಾನು. ನಾನು ಹುಟ್ಟದಾಗ ಹೀಗಿರ್ಲಿಲ್ಲ ಅಮೂಲ್ ಬೇಬಿ. ಬದುಕೊಟ್ಟ ಪೆಟ್ಟುಗಳು ನನ್ನನ್ನು ಗಟ್ಟಿ ಮಾಡಿದೆ. ನಮ್ಮಪ್ಪ ಹೋದಾಗ 100 ಜನ 1000 ಮಾತನ್ನಂದ್ರು. ಆಗೇನಾದ್ರೂ ನಾನು ಕುಗ್ಗೋಗಿದ್ರೆ ಈ ಸಮಾಜ ಮಾತಿನಲ್ಲೇ ನಮ್ಮನ್ನು ಸಾಯಿಸಿರೋದು. ಎದುರಿಸಿ ಬದುಕೋದನ್ನ ಕಲ್ತ್ಕೊಂಡೆ, ಛಲದಿಂದ ದುಡಿಯೋದನ್ನ ಕಲ್ತ್ಕೊಂಡೆ. ಅದೇ ನನ್ನ ಫ್ಯಾಮಿಲಿನ ಇವತ್ತಿಗೂ ಕಾಪಾಡ್ತಿರೋದು. ಸಮಾಜ ಅಂದ್ರೆ ಯಾರು ಹೇಳು? ನಾವುಗಳೇ ಸಮಾಜ. ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತಾ ಹೋದ್ರೆ ಸಾಕು, ಸಮಾಜ ನಮಗೆ ಬೇಕಾದಾಗೆ ಬದಲಾಗತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಮೂಲ್ ಬೇಬಿ. ನಿನ್ನ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಎಂಥ ಗಟ್ಟಿಗಿತ್ತಿ ನೀನು. ಇದ್ರಲ್ಲಿ ನಂದೇನಿದೆ ಅಮೂಲ್ ಬೇಬಿ? ಬದುಕ್ ಬಂದ ಹಾಗೆ ನಾನು ಸ್ವೀಕರಿಸ್ತಾ ಹೋದೆ. ರಾಯರ್ ಹೇಳ್ತಿರ್ತಾರಲ್ವಾ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅದನ್ನ ನಾವು ಪಾಲಿಸ್ತಾ ಹೋಗೋಣ. ಕರ್ಮ ನಮ್ದು, ಫಲ ದೇವ್ರದು. ನಾವು ನಮ್ಮ ಕೆಲಸನ ಮಾಡೋಣ, ನಮಗೇನು ಕೊಡಬೇಕು ಅನ್ನೋದನ್ನ ಆ ಪರಮಾತ್ಮಂಗೆ ಬಿಡೋಣ. ಯೋಚನೆ ಮಾಡಬೇಡ ಅಮೂಲ್ ಬೇಬಿ. ಈ ಜನ ಸಮಾಜ ಯಾವುದು ಮ್ಯಾಟ್ರ್ ಆಗಲ್ಲ. ಸತ್ಯ ಪ್ಲೀಸ್, ಇಷ್ಟೊಂದೆಲ್ಲ ಫಿಲಾಸಫಿ ಮಾತಾಡಬೇಡ. ನನಗೇನೂ ಅರ್ಥ ಆಗಲ್ಲ. ಸರಿ, ಒಂದು ಘಟನೆ ಹೇಳ್ತೀನಿ ಕೇಳು. ನಮ್ಮ ಏರಿಯಾದಲ್ಲಿ ಒಬ್ಳು ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ಲು. ಒಂದು 20 ವರ್ಷ ಅಂತ ಅನ್ಕೋ. ಆದರೆ ಮದುವೆ ಆಗಿ 1 ವರ್ಷದಲ್ಲೇ ಕೊರೋನಾದಲ್ಲಿ ಅವ್ರ ಗಂಡ ಸತ್ತು ಹೋದ. ಅವಳ ಗಂಡ ಸತ್ತೋಗಿ 1 ವರ್ಷ ಆದರೂ ಅವಳು ಇನ್ನೊಂದು ಮದುವೆ ಆಗಲಿಲ್ಲ. ಆಗ ಅವಳು ಸುತ್ತಮುತ್ತ ಇದ್ದಿದ್ದ ಜನರು, ನಿಂದಿನ್ನ ಚಿಕ್ಕ ವಯಸ್ಸು, ಜೀವನ ತುಂಬ ದೊಡ್ಡದಿದೆ, ನೀನು ಇನ್ನೊಂದು ಮದುವೆ ಆಗು ಅಂತ ಅವಳಿಗೆ ಉಪದೇಶ ಮಾಡೋದಕ್ಕೆ ಶುರು ಮಾಡಿದ್ರು. ಪಕ್ಕದ ಬೀದಿಲಿ ಇದೇ ಥರದ್ದು ಒಂದು ಘಟನೆ ಆಯಿತು. ಅವಳು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಕೊಂಡು ಬಂದಿದ್ಲು. ಆದರೆ ಕೊರೋನಾದಲ್ಲಿ ಅವ್ರ ಗಂಡ ತೀರ್ಕೊಂಬಿಟ್ಟ. 6 ರಿಂದ 8 ತಿಂಗಳಲ್ಲಿ ಅವಳು ಇನ್ನೊಂದು ಮದುವೆ ಆದ್ಲು. ಆಗ ಇದೇ ಸಮಾಜ, ಇದೇ ಜನ ಅವಳಿಗೇನಂದ್ರು ಗೊತ್ತಾ? ಎಂಥ ಹುಡುಗಿ ನೋಡು, ಗಂಡ ಸತ್ ಇನ್ನೂ 1 ವರ್ಷ ಆಗಿಲ್ಲ, ಇವಳಾಗಲೇ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಲು ಅಂತೆಲ್ಲ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗ ಗೊತ್ತಾಯ್ತಾ ಅಮೂಲ್ ಬೇಬಿ, ಸಮಾಜ ಒಪ್ಪೋ ಥರ ನಾವು ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಏನೇ ಮಾಡಿದ್ರು ಅವ್ರು ಮಾತಾಡ್ತಾನೆ ಇರ್ತಾರೆ. ನೀನು ನಿನಗೆ ಕೇಳಿಸೋ ಮಾತಿನ ಬಗ್ಗೆ ಚಿಂತೆ ಮಾಡ್ತಿದ್ಯಾ? ನಿನಗೆ ಕೇಳದೇ ಇರೋ ಥರನೂ ಜನ ಮಾತಾಡ್ತಾನೆ ಇರ್ತಾರೆ. ಈಗ ಹೇಳು, ಎಷ್ಟು ಜನರ ಮಾತಿಗೆ ಅಂತ ಉತ್ತರ ಕೊಡ್ತೀಯಾ? ಎಷ್ಟು ಜನರ ಮಾತಿಗೆ ಅಂತ ನೀನು ತಲೆ ಕೆಡಿಸ್ಕೋತೀಯಾ? ಬಿಟ್ಟಾಕೋ. ಸತ್ಯ, ಇದೆಲ್ಲ ಮಾತಾಡ್ತಾ ಇರೋದು ನೀನಾ? ಹ್ಞೂ, ನಾನೇ. ಯಾಕೆ ಡೌಟಾ? ನೋಡ್ಗುರು, ಈ ಜೀವನ ನಿಂದು, ಬದುಕಬೇಕಾಗಿರೋದು ನೀನೇ. ಜನ 1000 ಮಾತಾಡ್ತಾರೆ. ಯಾಕೆ ಹೇಳು? ಅವ್ರ ಕೈಯಲ್ಲಾಗೋದಷ್ಟೇ. ಅಮೂಲ್ ಬೇಬೆ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ಕಾಲು ಎಳೆಯೋ ಜನ ಯಾವಾಗಲೂ ಕಾಲು ಕೆಳಗೆ ಇರ್ತಾರೆ. ನೀನು ಅವ್ರನ್ನ ಮೆಟ್ಲು ಮಾಡ್ಕೊಂಡು ಮೇಲೆ ಹೋಗಬೇಕು. ಆಗ ಅದೇ ಜನ ಚಪ್ಪಾಳೆ ತಡ್ತಾರೆ. ಇದ್ದೇಮ್ಮ ಲೈಫು. ಹೌದು, ನಾನು ಬದಲಾಗಬೇಕು. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲ ರೀ, ಮೊದಲೇ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ರೆಸ್ಟ್ ಮಾಡಬಾರ್ದಾ? ಆಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ಅದನ್ನು ನಾವು ಸರಿ ಮಾಡೋಕ್ಕಂತೂ ಆಗಲ್ವೇ? ನಾನು ಯಾವತ್ತೂ ಆಗೋಗಿರೋ ಬಗ್ಗೆ ಚಿಂತೆ ಮಾಡೋದಿಲ್ಲ, ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಕಾರ್ತೀಕನ್ನು ಬೆಳೆಸೋದ್ರಲ್ಲಿ ನಾನು ತಪ್ಪು ಮಾಡಿಬಿಟ್ನಾ ಅಂತ ಅನ್ನಿಸ್ತಾ ಇದೆ. ಓ, ಸತ್ಯ ಹಾಗೆ ಹೇಳಿದ್ಲು ಅಂತ ನೀವು ಈ ಥರ ಯೋಚನೆ ಮಾಡ್ತಿದ್ದೀರಾ? ಸತ್ಯ ಹೇಳೋದ್ರಲ್ಲಿ ಅರ್ಥ ಇದೆ ಕಣೆ.
ಕಾರ್ತಿಕ್ನ ನಾವು ತುಂಬ ಮುದ್ದು ಮಾಡಿ ಮುತುವರ್ಜಿಯಿಂದ ಬೆಳೆಸಿದ್ವಿ. ಅವನನ್ನು ಅವನಾಗಿರೋಕೆ ಬಿಡಲಿಲ್ಲ, ಎಡವೋಕೆ ಮುಂಚೆನೇ ಮುಲಾಮ್ ಹಚ್ಚಿಬಿಟ್ವಿ. ಅವನಿಗೆ ಎಡವೋದ್ರ ಕಷ್ಟ, ಗುಣ ಆಗೋದ್ರ ಸುಖ ಎರಡೂ ಗೊತ್ತಾಗಲಿಲ್ಲ. ಏನು ಹಾಗಂದ್ರೆ? ಸೀತಾ, ನಮ್ಮ ಕಾರ್ತೀಕು ತನ್ನ ಹೆಂಡತಿಗೆ ಸರಿಯಾದ ಗಂಡನೂ ಆಗಲಿಲ್ಲ, ಈಗ ಸರಿಯಾದ ಮಗನೂ ಆಗಲಿಲ್ಲ. ಕಂಪನಿನ ಅವನೇ ನೋಡ್ಕೋತಾನೆ ಅಂದ್ಕೊಂಡಿದ್ದೆ, ಆದರೆ ಈಗ ಅವನು ನೋಡ್ಕೊಳ್ಳೋದಕ್ಕೆ 4 ಜನ ನಾವು ಬಿಡಬೇಕು. ರೀ, ಅವನಿಗೂ ಎಲ್ಲ ಅರ್ಥ ಆಗತ್ತೆ, ಕಲ್ತ್ಕೋತಾನೆ, ಚಿಂತೆ ಮಾಡಬೇಡಿ. ಚಿಂತೆ ಮಾಡಬಾರ್ದು ಅಂತ ಅನ್ಕೋತೀನಿ, ಆದರೆ ಇಂಥದ್ದೆಲ್ಲ ನಡೆದಾಗ ತಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಏನು ಮಾಡ್ತೀರಾ, ಬೇರೆ ವಿಧಿನೇ ಇಲ್ವೇ? ಅವನು ನಮ್ಮ ಮಗ ರೀ. ಸೀತಾ, ಈ ಜೀವಕ್ಕೆ ಇನ್ನೂ 100 ವರ್ಷ ಬದುಕ್ತೀನಿ ಅನ್ನೋ ಆಸೆ ಇಲ್ಲ. ಒಂದು ಹೆಣ್ಣು ಮಗುವನ್ನ ಮನೆ ತುಂಬಿಸ್ಕೊಂಡಿದ್ವಿ, ಆದರೆ ಅವಳ ಜೀವನ ಮೂರಾಬಟ್ಟೆ ಆಗಬಾರ್ದಲ್ವಾ? ರೀ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಕೇಳು ಸೀತಾ. ಸತ್ಯಂಗೆ ಈ ಮದುವೆ ಇಷ್ಟ ಇರಲಿಲ್ಲ, ಆದರೆ ಅವಳನ್ನ ಈ ಮದುವೆಗೆ ನೀವು ಹೇಗೆ ಒಪ್ಸಿ